Now here come to the part A, 8th program, where it is using for search for a number of occurrences of a number in the list of numbers using one-dimensional array. Also display its positions. ಒಂದು ಅರೇ ವ್ಯಾಲ್ಯೂಸ್ ಅರೇ ಏನಂತ ಗೊತ್ತಲ್ಲ, ಅರೇ ಹೇಗೆ ಸ್ಟೋರ್ ಆಗಿರುತ್ತೆ, ಸ್ಟ್ರಕ್ಚರ್ ಆಫ್ ಅರೇಸ್ ಎಲ್ಲ ನಿಮಗೆ ಗೊತ್ತಿರಬೇಕು. ಸೊ ಅವಾಗ ನಿಮಗೆ ಇದು ಅರ್ಥ ಮಾಡ್ಕೊಳ್ಳೋದು ಈಸಿ, ಇದರ ಕೋಡಿಂಗ್ ಕೂಡ ಅರ್ಥ ಮಾಡ್ಕೊಳ್ಳೋದು ಈಸಿ. ಹೌ ಯು ಡೂ ದಟ್? ಅರೇಯಲ್ಲಿ ವ್ಯಾಲ್ಯೂಸ್ ಈಗ ಸ್ಟೋರ್ ಆಗಿರುತ್ತೆ. ಓಕೆ ಸರ್, ಅರೇ ಸೈಜ್ ಮೇಲೆ ಡಿಪೆಂಡ್. ಇದು 100 ಅಂದರೆ ಇದು 100s ಇರ್ತವೆ. 0th ಪೊಸಿಷನ್ 1 2 3 4 ಹೀಗೆ 100ವರೆಗೂ ರೀಚ್ ಆಗ್ಬೋದು. ವೇರ್ ಇಟ್ ಡಿಸ್ಪ್ಲೇಸ್ 100 ಕೆಪಾಸಿಟಿ ಕೊಟ್ಟ ಹಾಗೆ. ಇಲ್ಲಿ 4 ತೋರಿಸಿದ್ದೀನಿ ನಾನು ಈ ಡಯಾಗ್ರಾಮಲ್ಲಿ, ಎಷ್ಟು ಸಿಗುತ್ತೋ ಅಷ್ಟು. ಓಕೆ, ಸೊ 100 ಇಸ್ ಅ ಮ್ಯಾಕ್ಸಿಮಮ್ ಆ್ಯಂಡ್ ಯು ಕ್ಯಾನ್ ಸ್ಟೋರ್ ಇಫ್ ಯು ಗಿವನ್ ಎನ್ ವ್ಯಾಲ್ಯೂ ಸೈಜ್ ಕೊಟ್ಟದ್ದು. ಎಷ್ಟು ಕೊಡ್ತಿರೋ, 3 ಕೊಟ್ಟರೆ 4 ಕೊಟ್ಟರೆ ಅಥವಾ 10 ಕೊಟ್ಟರೆ 10ವರೆಗೂ ವ್ಯಾಲ್ಯೂಸು 0 1 ಈ ಸ್ಟ್ರಕ್ಚರ್ಲಿರುತ್ತೆ. ಅಲ್ಲಿ ವ್ಯಾಲ್ಯೂಸ್ನ ಯೂಸಿಂಗ್ ಎ ವೇರಿಯಬಲ್, ಐ ವ್ಯಾಲ್ಯೂ 0 ಆದರೆ, ಐ ವ್ಯಾಲ್ಯೂ 1 ಆದರೆ, ಐ ವ್ಯಾಲ್ಯೂ 1 ಆದರೆ ಹೀಗೆ ಹೋಗ್ತಾ ಇರುತ್ತೆ. ವೇರ್ ಯು ಸ್ಟೋರ್ ಅಟ್ ದಟ್ ಇಂಡೆಕ್ಸ್. ಸ್ಕ್ಯಾನ್ಎಫಲ್ಲಿ ಅಟ್ ದಟ್ ಇಂಡೆಕ್ಸ್ ನೀವು ಏನು ವ್ಯಾಲ್ಯೂ ಕೊಡ್ತೀರೋ ಕೀಬೋರ್ಡಿಂದ, ಆ ವ್ಯಾಲ್ಯೂ 10 ಕೊಟ್ಟಿದ್ದೀರಾ 20 ಕೊಟ್ಟಿದ್ದೀರಾ ಅಂದರೆ ಈ ರೀತಿ ಸ್ಟೋರ್ ಆಗ್ತಾ ಹೋಗ್ತದೆ. ಸೊ ಇಟ್ ರೀಚಸ್, ನೀವು ಆ ಇಂಡೆಕ್ಸ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಆಗ್ತಾ ಐ ವ್ಯಾಲ್ಯೂ 0 ಆಗಿದ್ದು ಐ ವ್ಯಾಲ್ಯೂ 1 ಆಗುತ್ತೆ, ಐ ವ್ಯಾಲ್ಯೂ 2 ಆಗುತ್ತೆ. ಈ ರೀತಿ ವ್ಯಾಲ್ಯೂ ಸ್ಟೋರ್ ಆಗ್ತಾ ಹೋಗುತ್ತೆ, ಫಿಲ್ ಆಗ್ತಾ ಹೋಗುತ್ತೆ ಅರೇಯಲ್ಲಿ. ಓಕೆ, that actually happens. Let's us know what's in the program. Right, in read array size n ಗೆ ನಾನು ಹೇಳ್ದಾಗೆ array size maximum size 100 ಕೊಟ್ಟಿದ್ದೇವೆ. n is to take that size, ಇದಕ್ಕೆ ರಿಲೇಟೆಡ್ ಆಗಿರ್ತದೆ. I is to loop, num is to take the number, I think we'll see count equals 0, ಕೌಂಟ್ನ 0ಗೆ ಅಸೈನ್ ಮಾಡ್ಕೊಂಡಿದ್ದೀವಿ. ಸೊ ಓಕೆ, ಇಷ್ಟು ಇದು ಸೈಜ್ ಆಫ್ ದ ಅರೇ. n is to take the size when you do the program, I is to loop index ಅನ್ನು ಹೇಳಿದಾಗೆ, num is what the num, I think it may search. let's see ಏನಿದೆ ಪ್ರೋಗ್ರಾಮಲ್ಲಿ ಹೇಗಿನ್ ಮಾಡಿದ್ದಾರೆ ನೋಡೋಣ. So how to read the size of the array? You just give the enter element, enter a number of elements. ಎಷ್ಟು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಆವಾಗ ನೀವು ಕೊಟ್ಟಿದ್ದ ವ್ಯಾಲ್ಯೂನೇ ಮ್ಯಾಕ್ಸಿಮಮ್ ಸೈಜ್ ಆಗುತ್ತೆ. ಅಲ್ಲಿವರೆಗೂ ನೀವು ವ್ಯಾಲ್ಯೂಸ್ ಕೊಡ್ಬೋದು. ಸೊ ರೀಡ್ ಮಾಡ್ಬೇಕಾದ್ರೆ ಅಲ್ಲಿವರೆಗೂ ಎನ್ವರೆಗೂ ಕೊಡಬೇಕು. ಎನ್ವರೆಗೂ ಕೊಡಬೇಕು ಅಂದರೆ ಏನು ಮಾಡಬೇಕು? ಓಕೆ, ಎನ್ವರೆಗೂ ವ್ಯಾಲ್ಯೂ ಕೊಡಬೇಕಂದ್ರೆ ಏನು ಮಾಡಬೇಕು? ಲೂಪನ್ನು ಎನ್ಗೆ ಹಾಕಬೇಕು. ಐ 0 ಇಂದ ಎನ್ವರೆಗೂ ಕಂಡೀಷನ್ ಇನ್ ಟರ್ಮ್ಸ್ ಆಫ್ ಐ ಪ್ಲಸ್ ಪ್ಲಸ್. ಐ ಪ್ಲಸ್ ಅಂದರೆ ಸ್ಟೆಪ್ಸ್ ಆಫ್ 1 ಅಂತ. 0 ಇಂದ 1, 1 ಇಂದ 2 3 4 ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಇನ್ ದಿ ಲೂಪ್, ರೈಟ್? ಸೊ ಆ ಲೂಪಲ್ಲಿ ಸ್ಕ್ಯಾನ್ ಎಫ್, ಎಂಟರ್ ಅರೇ ಎಲಿಮೆಂಟ್ಸ್ ಅಂತ ಮೇಲ್ಗಡೆ ಕೊಟ್ಟು %d ಅರೇ ಎಲಿಮೆಂಟ್ಸ್ ಅಂದರೆ ಏನು? ಈ ಎನ್ ವ್ಯಾಲ್ಯೂ ಇಲ್ಲಿ ತೋರಿಸುತ್ತೆ. ನೀವು 4 ಕೊಟ್ಟಿದ್ರೆ ಎಂಟರ್ 4 ಎಲಿಮೆಂಟ್ಸ್ ಅಂತ ತೋರಿಸುತ್ತೆ. 3 ಕೊಟ್ಟಿದ್ರೆ 6 ಕೊಟ್ಟಿದ್ರೆ 6 ಎಲಿಮೆಂಟ್ಸ್, ಆ ರೀತಿ. ಗೊತ್ತಾಯ್ತಾ? ಈಗ ಲೂಪಲ್ಲಿ ಅದೇ ಎನ್ವರೆಗೂ ಲೂಪ್ ಹಾಕ್ಬಿಟ್ಟು ವಿ ಹ್ಯಾವ್ ಗಿವನ್ ಟು ಎಂಟರ್ ವ್ಯಾಲ್ಯೂಸ್. %dಗೆ ವ್ಯಾಲ್ಯೂಸ್ ಹೋಗ್ತಾ ಹೋಗುತ್ತೆ. ಆಂಪರ್ಸೆಂಟ್ ಎ ಆರ್ ಆರ್ ನೇಮು ಇಂಡೆಕ್ಸ್ ಐ. ನಾನು ಹೇಳ್ದಾಗೆ ಎ ಆಫ್ 0 ಇಂದ ಸ್ಟಾರ್ಟ್ ಮಾಡಿಬಿಟ್ಟು 1 2 ಇಲ್ಲಿಗೆ ವ್ಯಾಲ್ಯೂ ಇನ್ಪುಟ್ ಆಗ್ತಾ ಹೋಗುತ್ತೆ ಕೀಬೋರ್ಡಲ್ಲಿ ಏನು ಕೊಡ್ತೀರೋ ಅದು ಇಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ರೈಟ್? ಸಿಂಪಲ್. ಸೊ ನಿಮಗೆ ಅರೇ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಇದು ಹೀಗೆ ನಡೆಯುತ್ತೆ. ಓಕೆ, ಸೊ ರೀಡ್ ದ ನಂಬರ್ ಟು ಸರ್ಚ್. ಈಗ ಅರೇ ಎಲಿಮೆಂಟ್ಸ್ ಕೊಟ್ಟಿರಬೇಕು ನೀವು, ಅಂತ ಅದೇ ಎಲಿಮೆಂಟ್ನ ನೀವು ಇಲ್ಲಿ ಕೊಡಬೇಕು ನಮಗೆ.
ಒಂದು ಎಲಿಮೆಂಟ್ ಸರ್ಚ್ ಮಾಡೋದಕ್ಕೆ ಕೊಡಿ ಯಾವ ನಂಬರು ಅಂತ ಕೇಳ್ತಾ ಇದೆ, ಅದನ್ನು ಕೊಡ್ತೀರಾ. ಸೊ ನೀವು ಇಲ್ಲದೇ ಇರೋದು ಕೊಡ್ಬೋದು, ಅದು ನಿಮಗೆ ಆಪ್ಷನ್ ಇದೆ. ಇರೋದು ಕೊಡ್ಬೋದು, ಇಲ್ಲದೇ ಇರೋದು ಕೊಡ್ಬೋದು. ಇಲ್ಲದೇ ಇರೋದು ಕೊಟ್ಟರೆ ಏನು ಬರುತ್ತೆ, ಸಿಗಲಿಲ್ಲ ಅಂತ ಹೇಳುತ್ತೆ. ಇರೋದನ್ನು ಕೊಟ್ಟರೆ ಸಿಗುತ್ತೆ ಅಂತ ಹೇಳುತ್ತೆ. ಅದನ್ನು ಸರ್ಚ್ ಮಾಡಲಿಕ್ಕೆ ಏನು ಮಾಡೋದು, ದ ನಂಬರ್ ಪರ್ಸೆಂಟ್ ಈಸ್ ಫೌಂಡ್ ಅಟ್ ದಿ ಪೊಸಿಷನ್ ನಮ್ ಅಂತ ಕೊಟ್ಟಿದೆ. ಯಾಕೆ printf percent is found at the positions ನಮ್ಮನ್ನು ಪೊಸಿಷನ್ ಪರ್ಸೆಂಟೇಜ್ ಪೊಸಿಷನ್ಸ್ ಅಟ್ ಪೊಸಿಷನ್ಸ್ ಏನದು ಪೊಸಿಷನ್ಸ್ ನಂಬರು ಇಂತಿಂಥ ಕಡೆ ಪೊಸಿಷನಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದೆ. ಓಕೆ, ಆ ನಂಬರ್ನ ಡಿಸ್ಪ್ಲೇ ಮಾಡಿದೆ. ಆಮೇಲೆ ಲೂಪ್ ಒಳಗಡೆ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದೆ. ಓಕೆ, ಆ ಥರ ಮಾಡಿದ್ದಾರೆ. ಸೊ ವಾಟ್ ಯು ಡೂ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ, if I equals 0, I less than n, I plus plus, that is the, this is initialization, this is condition, and I plus plus is the increment. ಇದು 0 ಇಂದ ಮೇಲಕ್ಕೆ ಹೋಗ್ತಾ ಇದೆ, ಇದು ಇನ್ಕ್ರಿಮೆಂಟಲ್. ಯು ಕ್ಯಾನ್ ಆಲ್ಸೋ ಪುಟ್ ದಿ ಲೂಪ್ ಲೈಕ್ 10 ಇಂದ ವಾಪಸ್ ಬರೋ ಹಾಗೆ ಮೈನಸ್ ಆಗ್ತೀವಿ ಇಲ್ಲಿ. ಓಕೆ, ಸೊ ದಟ್ ಕ್ಯಾನ್ ಆಲ್ಸೋ ಬಿ ಡನ್. ರೈಟ್, ಲೂಪ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ರೈಟ್, ಇಫ್ AR/i ಈಕ್ವಲ್ಸ್ ನಮ್, ಅರೇಯಲ್ಲಿ ಯಾವುದೋ ಒಂದು ಪೊಸಿಷನಲ್ಲಿ ನಂಬರ್ ಸಿಕ್ತು, ಆವಾಗ ಆ ಪೊಸಿಷನ್ನ ಕ್ಯಾಚ್ ಮಾಡ್ಕೊಳ್ಳೋದು. ಓಕೆ, ಹೇಗೆ ಫೌಂಡ್, ಇಲ್ಲಿ ಫೌಂಡ್ ಅಂತ ಈ ನಮ್ಮ ಇಂಥ ಕಡೆ ಸಿಕ್ತು ಅಂತ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀರಾ. ಅದು ಯಾವ ಪೊಸಿಷನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀರಾ. ಅದು ಸಿಕ್ಕ ತಕ್ಷಣ I+1 ಮಾಡಿ ಡಿಸ್ಪ್ಲೇ ಮಾಡ್ತೀರಾ. ಯಾಕೆಂದರೆ ಅರೇಯಲ್ಲಿ 0 ಇಂದ ಸ್ಟೋರ್ ಆಗಿರುತ್ತೆ, 1 2 ಈ ರೀತಿ ಸ್ಟೋರ್ ಆಗಿರುತ್ತೆ. ಸೊ +1 ಮಾಡಿದ್ರೆ ಫಸ್ಟ್ ಪೊಸಿಷನಲ್ಲಿದೆ, ಸೆಕೆಂಡ್ ಪೊಸಿಷನಲ್ಲಿದೆ. ನಾವು ನ್ಯಾಚುರಲಿ ಎಷ್ಟನೇ ಪೊಸಿಷನಲ್ಲಿದೆ ಅಂತ ಹೇಳ್ತಿರಲ್ಲ, ಆ ಥರ ಅದನ್ನು ತೋರಿಸ್ಲಿಕ್ಕೆ +1 ಮಾಡಿನೇ ಡಿಸ್ಪ್ಲೇ ಮಾಡಬೇಕು. ಓಕೆ, ದೆನ್ ಇಟ್ ವಿಲ್ ಗೋ ಕೌಂಟ್ ಪ್ಲಸ್. ಒಂದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಕೌಂಟ್ ಪ್ಲಸ್ ಆಗುತ್ತೆ. ಅದು ಅದೇ ಲೂಪಲ್ಲಿ ಅದೇ ಇಫ್ ಕಂಡೀಷನ್ ಒಳಗೆ ಇದೆ. ಒಂದಕ್ಕಿಂತ ಜಾಸ್ತಿ ಸಲ ಬಂತು ಅಂದರೆ ಕೌಂಟ್ ಪ್ಲಸ್ ಹೋಗ್ತಾ ಇರುತ್ತೆ. ವೇರ್ ಎಷ್ಟಾಯಿತು ಅಂತ ಲಾಸ್ಟಿಗೆ ಬರುತ್ತೆ. ಐ ಜಸ್ಟ್ ಗೋ ಟು ನೆಕ್ಸ್ಟ್ ಒನ್. ಇಫ್ ಕೌಂಟ್ 0 ನಾಟ್ ಫೌಂಡ್, ಒಂದಕ್ಕಿಂತ ಜಾಸ್ತಿ ಸಲ ಬಂತು ಅಂದರೆ ಅಲ್ಲೇ ಡಿಸ್ಪ್ಲೇ ಆಗಿರುತ್ತೆ. ಇಫ್ ಕೌಂಟ್ ಈಕ್ವಲ್ಸ್ 0 ಅಂದರೆ ಅಲ್ಲಿ ನಿಮಗೆ ಎಲ್ಲೂ ಎಲಿಮೆಂಟ್ ಸಿಗಲೇ ಇಲ್ಲ ಅಂದರೆ ಕೌಂಟ್ 0 ಇತ್ತು ಅಂದರೆ ನಾಟ್ ಫೌಂಡ್ ಇರ್ತದೆ. ಅದರ್ವೈಸ್ ನಂಬರ್ ಆಫ್ ಅಕರೆನ್ಸಸ್ನ ಯಾವುದ್ರಲ್ಲಿ ಸ್ಟೋರ್ ಆಗಿರುತ್ತೆ, ಕೌಂಟ್ ಪ್ಲಸ್ಸಲ್ಲಿರುತ್ತೆ. ಅದು ಕೌಂಟನ್ನು ಕೌಂಟ್ ಪ್ಲಸ್ ಆಗಿ ಅದರಲ್ಲೇ ಕೌಂಟಲ್ಲೇ ಸ್ಟೋರ್ ಆಗಿರುತ್ತೆ. ಅದನ್ನು ನೀವು ಎಲ್ಲಿ %d ಕೌಂಟನ್ನು ಶೋ ಮಾಡ್ತೀರಾ, ಇಷ್ಟು ಸಲ ಬಂದಿದೆ ಅಂತ. ಸೊ ದಟ್ಸ್ ಇಟ್. ಇದು ತುಂಬ ಸಿಂಪಲ್ ಪ್ರೋಗ್ರಾಮ್, ನೀವು ಈಸಿಯಾಗಿ ಕಲಿಬೋದು ಇದು. ಓಕೆ, ಥ್ಯಾಂಕ್ ಯು.